ಸರ್ ಸಂಡೂರು ಭೇಟಿ ಉದ್ದೇಶ ಸರ್. ಇವತ್ತು ನಮ್ಮ ತಂಡ ಸಮಾನತಾವಾದಿಗಳು ನಾವು ಸಂಡೂರಿಗೆ ಬಂದಿದ್ದೀವಿ. ಸಂಡೂರಿಗೆ ಬಂದಿರೋ ಉದ್ದೇಶ ಏನಂದ್ರೆ, ನಾವು ಒಂದು ಸಮಾಜ ನಿರ್ಮಾಣ ಮಾಡಕ್ಕೆ ಎಲ್ಲ 224 ಮತಕ್ಷೇತ್ರಗಳಿಗೂ ಹೋಗಿ ಅಲ್ಲಿರೋ ಚಳುವಳಿಗಾರರು, ಹೋರಾಟಗಾರರು, ಜನಪರ ಸಮಾಜ ಸೇವಕರು, ಯುವಕರ, ವಿದ್ಯಾರ್ಥಿಗಳು, ದಲಿತ ಬಹುಜನ ಸಂಘಟನೆಗಳು, ರೈತ ಕಾರ್ಮಿಕ ಸಂಘಟನೆಗಳು, ಪರಿಸರವಾದಿಗಳು, ಯಾರ್ಯಾರು ಜನಪರವಾಗಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರನ್ನು ಜೊತೆಗೆ ಸೇರಿಸಿ ನಾವು ಒಂದು ಉತ್ತಮ ಕರ್ನಾಟಕ ಹೆಂಗ್ ಕಟ್ಬೋದು ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ಇದೀವಿ. ಇದನ್ನ ನಾವು ಆಗ್ಲೇ 224 ಮತಕ್ಷೇತ್ರದಲ್ಲಿ ಸಮಾನತೆ ಸಭೆಗಳು ಮಾಡಿ ಸಂಡೂರಿಗೂ ಬಂದು ಇಲ್ಲೂ ಕೂಡ ಪ್ರತಿಕ್ರಿಯೆ ಪಡೆದು ನಮಗೇನ್ ಗೊತ್ತಾಗಿದೆ ಇವಾಗ ಅಂದ್ರೆ, ನಮಗೆ ಒಂದು ಪರಿವರ್ತನೆ ಬೇಕು ಅಂದ್ರೆ, ಒಂದು ಗಟ್ಟಿಯಾದ ಬಲಿಷ್ಠ ಕರ್ನಾಟಕ ಕಟ್ಟಬೇಕು ಅಂದ್ರೆ ನಮ್ಗೊಂದು ರಾಜಕೀಯ ಶಕ್ತಿ ಬೇಕು. ಸೊ ಆ ಕಡೆ ನಾವು ಕೆಲಸ ಮಾಡ್ತಾ ಇದೀವಿ. ಒಂದು ಗಟ್ಟಿಯಾದ ಒಂದು ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್, ಕುವೆಂಪು ಅನ್ನ ಸಮಾಜದ ಶಕ್ತಿ, ಸಂವಿಧಾನದ ಮೂಲ ಆಶಯಗಳು ಎತ್ತಿ ಹಿಡಿಯೋ ಶಕ್ತಿ. ನಾವು ಸಂಡೂರಿಗೆ ಬಂದಿದ ತಕ್ಷಣ ಇಲ್ಲಿ ನಡೀತಿರೋ ಒಂದು ರೀತಿ ಬಹಳ, ನಾವು ಬಂದಿದ ತಕ್ಷಣ ಧೂಳು ಶುರುವಾಗೋದು. ಇಲ್ಲಿರೋ ಧೂಳು, ದೊಡ್ಡ ದೊಡ್ಡ ಲಾರಿಗಳು, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇದು ಪರಿಸರ ನಾಶ ಆಗೋದಷ್ಟೇ ಅಲ್ಲದೆ, ಜನರ ಆರೋಗ್ಯ ಕೆಡೋದಷ್ಟೇ ಅಲ್ಲದೆ, ರೈತರ ಜೀವನಗಳು ಹಾಳು ಆಗೋದಷ್ಟೇ ಅಲ್ಲದೆ, ಇಲ್ಲಿ ಕೆಲವು ವ್ಯಕ್ತಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಇದೆಲ್ಲರ ಜೀವನಕ್ಕೆ ಅನ್ಯಾಯ ಆಗ್ತಾ ಇದೆ. ನಮಗೆ ಇದರ ಮೇಲೆ ಕಡಿವಾಣ ಬೇಕು. ನಮಗೆ ಬಹಳ ಮುಖ್ಯವಾಗಿ ನಮಗೆ ಜನರ ಬದುಕಿಗೆ ಒಳ್ಳೇದಾಗಬೇಕು. ಕರ್ನಾಟಕದ ಜನ ಎಲ್ಲರೂ ಸರಿ ಸಮಾನರು ಅನ್ನೋದು ನಾವು ಕಟ್ಟಬೇಕು. ಅದೇ ನಮ್ಮ ಸಂವಿಧಾನ ಹೇಳುತ್ತೆ. ಅದೇ ಉತ್ತಮ ಸಮಾಜದ ಪರಿಕಲ್ಪನೆ. ಸೊ ಆ ದಿಕ್ಕಿನಲ್ಲಿ ನಾವು ಸಂಡೂರಿಗೆ ಬಂದು ಎಲ್ಲ ಯುವ ಮಿತ್ರರು, ಕಾಳಜಿಯರು ಎಲ್ಲರ ಜೊತೆಗೆ ಸೇರಿ ನಾವು ನಮ್ಮ ರಾಜ್ಯನ ಕಟ್ಟಣ, ನಮ್ಮ ಒಂದು ಸಂಡೂರು ತಾಲೂಕಿನ ಕಟ್ಟಣ, ಬಳ್ಳಾರಿ, ವಿಜಯನಗರನ ಕಟ್ಟಣ ಅಂತ ಹೇಳಿ ಇಷ್ಟಪಡ್ತೀನಿ. ಈ ರಾಜಕೀಯ ಅಂತ ಹೇಳಿ ಈಗ ರಾಜಕೀಯದಿಂದ ದೂರ ಇದ್ದಂತ ನಮಗ್ ನೋಡಿ 15 ವರ್ಷಗಳಿಂದ ನಾನು ಚಳುವಳಿಯಿಂದ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನಮಗೆ ಒಂದು ಹೋರಾಟಗಳು ಬಹಳ ಬೇಕೇ ಬೇಕು. ಹೋರಾಟ ಅಂದಿದ ತಕ್ಷಣ ಅದು ಸಂಪೂರ್ಣವಾಗಿ ರಾಜಕೀಯ ಒಳಗೂ ಇರಲ್ಲ, ಸಂಪೂರ್ಣವಾಗಿ ಹೊರಗೂ ಇರಲ್ಲ. ಒಂಥರ ನೀರಿನ ಮೇಲಿನ ಗುಳ್ಳೆ ಇದ್ದಂಗಿರುತ್ತೆ. ನಾವು ಒಂದ್ ರೀತಿ ರಾಜಕೀಯದ ಮೇಲೆ ಒಂದು ಪರಿವರ್ತನೆ ಆಗ್ಬೇಕು ಅಂದ್ರೆ ರಾಜಕಾರಣಿಗಳ ಮೇಲೆ ನಾವು ಹೋರಾಟ ಮಾಡಿ ಕೆಲಸ ಮಾಡ್ಸಂಗ್ ಆಗ್ಬೇಕು. ಬಟ್ ನಮಗೆ ಶಾಶ್ವತವಾದ ಪರಿಹಾರ ಹೋರಾಟದಿಂದ ಇಲ್ಲ. ಯಾಕಂದ್ರೆ ಹೋರಾಟ ಎಷ್ಟೇ ಗಟ್ಟಿಯಾಗಿ ಮಾಡಿದ್ರು, ಎಷ್ಟೇ ನ್ಯಾಯಬದ್ಧವಾಗಿದ್ರು, ಎಷ್ಟೇ ಒಂದು ಜನಪರವಾಗಿದ್ರು, ಎಷ್ಟೇ ಮೀಡಿಯಾ ಹೆಡ್ಲೈನ್ಸ್ ಬಂದು 1000, 16,000, ಲಕ್ಷಾಂತರ ಜನ ಸೇರಿದ್ರು ಕೂಡ ಈ ರಾಜಕಾರಣಿಗಳು ಅವರ ವೈಯಕ್ತಿಕ ಲಾಭ ಬಿಟ್ಟು ಜನಸೇವೆ ಮಾಡೋ ಮನಸ್ಥಿತಿ ಇಲ್ಲ ಅಂದ್ರೆ, ಅದ ಈಡೇರ್ಸಕ್ ಇಲ್ಲ ಅಂದ್ರೆ ಅದಾಗಲ್ಲ. ಇದು ನೋಡಿ, ಪ್ರಾಫಿಟ್ಗೋಸ್ಕರ ಏನೇನ್ ನಡೀತದೆ, ಮೈನಿಂಗ್ಗಳಾಗಿರ್ಬೋದು, ಬೇರೆ ಬೇರೆ ಒಂದು ಈಗ ಡಿಸ್ಟ್ರಕ್ಟಿವ್ ಆದ ಬಿಡದಿ ಟೌನ್ಶಿಪ್ ಆಗಿರ್ಬೋದು, 1413 ಕೋಟಿ ಇರೋ ಒಂದು ಮುಖ್ಯಮಂತ್ರಿಗಳಿಂದ ಈ ಹೆಂಗಿದಾಗಿದೆ. ಇದೇನೋ ನಮ್ ಶ್ರಮ ಪಟ್ಟು ಬೆವರು ಸುರಿಸೋದಲ್ಲ. ಈ ವ್ಯವಸ್ಥೆನ ಅವರವ್ರ ವೈಯಕ್ತಿಕ ರೀತಿಯಲ್ಲಿ ವರ್ಕ್ ಮಾಡಿ ಲಾಭ ಪಟ್ಟಿರೋ ವ್ಯವಸ್ಥೆ ಇದೆ. ನಾವು ಅದನ್ನ ಸರಿಪಡಿಸ್ಬೇಕು ಅಂದ್ರೆ ನಮಗ್ ಗಟ್ಟಿಯಾದ ರಾಜಕೀಯ ಶಕ್ತಿ ಬೇಕೇ ಬೇಕು. ರಾಜಕೀಯ ಶಕ್ತಿ ನಾವು ಗೆಲ್ಲಿ ಸೋಲ್ಲಿ, ನಾವು ರಾಜಕೀಯದಲ್ಲಿ ಇದ್ರೆ, ನಾವು ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಆದ್ರೆ ಈ ಆಳುವ ಶಕ್ತಿಗಳು ಎಚ್ಚೆತ್ಕೊಳ್ತಾರೆ. ಈ ಆಳುವ ಶಕ್ತಿಗಳು ಒಂದು ಭಯದಿಂದ ನಾವು ಕುರ್ಚಿ ಕಳ್ಕೊಳ್ತೀವಿ ಅಂತ ಭಯದಿಂದನಾದ್ರೂ ಅವ್ರು ಕೆಲಸ ಮಾಡ್ತಾರೆ, ಜನಪರವಾಗಿ ಕೆಲಸ ಮಾಡ್ತಾರೆ. ನಮ್ಮ ಶಿಕ್ಷಣದ ವ್ಯವಸ್ಥೆ ಹಾಳಾಗಿದೆ, ನಮ್ಮ ಆರೋಗ್ಯದ ವ್ಯವಸ್ಥೆ ಹಾಳಾಗಿದೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಎಲ್ಲಾ ರೀತಿಯ ಅಸಮಾನತೆ ನಡೀತಾ ಇದೆ. ನಾವು ನೋಡಿದ್ವಿ ವಾಯ್ನಾಡ್ನಲ್ಲಿ ಏನಾಗಿದೆ. ಇವತ್ತು ಬೆಳಗ್ಗೆ ನಿನ್ನೆ ವಾಯ್ನಾಡ್ನಲ್ಲಿ ದೊಡ್ಡ ಲ್ಯಾಂಡ್ ಸ್ಲೈಡ್ಗಳಾಗಿರೋದು. ಅದೇನ್ ಎಲ್ಲ ಪ್ರಕೃತಿಯಿಂದ ಅಷ್ಟೇ ಅಲ್ಲ, ಇದೆಲ್ಲ ಕೂಡ ಮ್ಯಾನ್ ಮೇಡ್ ಇರುತ್ತೆ. ಇದೆಲ್ಲ ಕೂಡ ಬೇರೆ ಬೇರೆ ರಿಸಾರ್ಟ್ ಲಾಬಿಗಳು, ಇದೆಲ್ಲ ಸ್ಯಾಂಡ್ ಮಾಫಿಯಾ ಲಾಬಿಗಳು, ಇದೆಲ್ಲ ಕೂಡ ನಾಶ ಮಾಡ್ತಿರೋದು ಕಾರಣಗಳಾಗುತ್ತೆ. ಸೊ ಅದೇ ರೀತಿ ಗಣಿಗಾರಿಕೆಯಿಂದ ಸಮಸ್ಯೆಗಳಾಗ್ತಿರೋದು ಸಂಡೂರಿನಲ್ಲಾಗಿರ್ಬೋದು, ಹೊಳಲ್ಕೆರೆಲಾಗಿರ್ಬೋದು. ಈ ಹೋರಾಟದ ಜೊತೆ ಎಲ್ಲ ಅಸಮಾನತೆ, ಲಿಂಗ, ಜಾತಿ, ವರ್ಗ, ಭಾಷೆ, ಉದ್ಯೋಗ, ಸಾಂಸ್ಕೃತಿಕ, ಶಿಕ್ಷಣ, ಆರೋಗ್ಯ, ಕ್ರೀಡೆ, ಭೌಗೋಳಿಕ ಎಲ್ಲ ನ್ಯಾಯಗಳನ್ನ ಕಿತ್ತಾಕೋದು ನಮ್ಮ ಉದ್ದೇಶ. ಮತ್ತೆ ಉತ್ತರ ಕರ್ನಾಟಕಕ್ಕೆ ಒಂದು ಆದ್ಯತೆ ಕೊಡೋದು ನಮ್ಮ ಮುಖ್ಯ ಗುರಿ. ನಮ್ಮ ಕರ್ನಾಟಕ ಬೆಳಿಬೇಕು ಅಂದ್ರೆ ಏನ್ ಬರೀ ಬೆಂಗಳೂರಿನಲ್ಲಿ ಇದ್ದು ಕೆಲವು ವ್ಯಕ್ತಿಗಳು ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಲಾಭ ಆಗೋದಲ್ಲ. ನಮ್ಮ ಉತ್ತರ ಕರ್ನಾಟಕಕ್ಕೆ ಆದ್ಯತೆ ಸಿಗ್ಬೇಕು. ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೇಕು, ಇಲ್ಲಿ ನಮಗೆ ಅಭಿವೃದ್ಧಿ ಆಗ್ಬೇಕು. ಈ ಭಾಗದಲ್ಲಿ ಏನು ಬಡತನ ಇದೆ, ಈ ಭಾಗದಲ್ಲಿ ಏನು ಕೆಲವು ವ್ಯಕ್ತಿಗಳು ಎಲ್ಲಾ ರೀತಿ ದಬ್ಬಾಳಿಕೆ ನಡೀತಾ ಇದೆ, ಅದನ್ನೆಲ್ಲ ಕಡಿವಾಣ ಹಾಕಿ ನಾವು ಒಂದು ಸಮಾಜ ನಿರ್ಮಾಣ ಮಾಡ್ಬೇಕು. ನಮ್ಮ ಉದ್ದೇಶ ಪೊಲಿಟಿಕಲ್ ಸ್ಟ್ರೆಂತ್ ಬೇಕು. ಪಾಲಿಟಿಕ್ಸ್ ಇಲ್ಲದೆ ಸಾಧ್ಯ ಇಲ್ಲ. ಯಾವ ಫಿಲ್ಮ್ ಫ್ಯಾನ್ಸ್ಗಳಿಗೋಸ್ಕರ ಹೋಗಿ ನಾವು ಕಟ್ತಾ ಇಲ್ಲ. ಇಲ್ಲಿ ಹೋರಾಟಗಾರರು, ಚಳುವಳಿಗಾರರು, ಸಮಾಜಮುಖಿ ಚಿಂತಕರ ಹತ್ರ ಹೋಗಿ ಎಲ್ಲರಿಂದ ವಿಚಾರ ಪಡೆದು ನಾವು ಗಟ್ಟಿಯಾಗಿ ಒಗ್ಗಟ್ಟಿಂದ ಕಟ್ತಾ ಇದೀವಿ. ನಮ್ಮ ಒಗ್ಗಟ್ಟು ಒಂದು ಸೈದ್ಧಾಂತಿಕ ಒಗ್ಗಟ್ಟು ಹೊರತು ಯಾವ ಜಾತಿ ಮೇಲಿರೋ ಒಗ್ಗಟ್ಟಲ್ಲ, ಯಾವ ಧರ್ಮದ ಮೇಲಿರೋ ಒಗ್ಗಟ್ಟಲ್ಲ. ನಮ್ಮ ಒಗ್ಗಟ್ಟು ಸಿದ್ಧಾಂತದ ಒಗ್ಗಟ್ಟು, ಅದು ಸಂವಿಧಾನದ ಪೀಠಿಕೆ, ಅದು ಸಮಾಜ ನಿರ್ಮಾಣ ಅಂತ ಹೇಳಿ ಇಷ್ಟಪಡ್ತೀನಿ. ಸರ್, ಈಗ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಕಾಮನ್ ಟಾಕ್ ಅಂದ್ರೆ, ತಾವು ಈ ದೇಶದ ಪ್ರಜೆನೇ ಅಲ್ಲ, ಪೌರತ್ವ ತಗೊಂಡಿಲ್ಲ. ಈಗ ಈ ತರ ಒಂದು ಟಾಕ್ ಇರುವಾಗ ನೀವು ಒಂದು ಪಕ್ಷ ಕಟ್ಟಿ ದೇಶದ ಅಭಿವೃದ್ಧಿ ಜೊತೆ ಕೆಲಸ ಮಾಡ್ತೀವಿ ಅಂತ ಹೇಳ್ತೀರಾ, ಇದಕ್ಕೆ ಜನ ಏನ್ ಹೇಳ್ತಾರೆ? ನಾನು 21 ವರ್ಷದಿಂದ ಕರ್ನಾಟಕದಲ್ಲಿ ಇದ್ದು ಕರ್ನಾಟಕದ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. 15 ವರ್ಷದಿಂದ ಚಳುವಳಿಲಿ ಇದ್ದೀನಿ. ನಾನು ಕೂಡ ಬಹಳ ಮುಖ್ಯವಾಗಿ 1 ವರ್ಷದಿಂದ
ನಾನು ಭಾರತದ ಪೌರತ್ವ ಬೇಕು, ನನಗೆ ಅಮೆರಿಕದ ಪೌರತ್ವ ಬೇಡ ಅಂತ ಅಧಿಕೃತವಾಗಿ ಅಪ್ಲಿಕೇಶನ್ ಹಾಕಿದ್ದೀನಿ. ಎಲ್ಲ ರೀತಿ ಪ್ರಕ್ರಿಯೆ ನಡೀತಾ ಇದೆ. ಆದ್ರೂ ಕೂಡ ಈ ಆಳುವ ಶಕ್ತಿಗಳು, ಕೆಳು ವ್ಯಕ್ತಿಗಳು, ಪೊಲೀಸು ನನಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಕೋರ್ಟ್ ಇಂದ ಫೈಟ್ ಮಾಡ್ತಾ ಇದ್ದೀನಿ. ಒಂದ್ ಹೇಳ್ತೀನಿ, ನಾನು ಇಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳೋನಲ್ಲ, ನಾನು MLA ಆಗೋನಲ್ಲ, ನಾನು ಮಿನಿಸ್ಟರ್ ಆಗೋನಲ್ಲ, MP ಆಗೋನಲ್ಲ, ಆ ಯಾವ ಆಸೆ ಇಲ್ಲ. ನಾವು ಸಿದ್ಧಾಂತದ ರೀತಿ ಕಟ್ಟೋದು ನಮ್ಮ ಉದ್ದೇಶ. ಪೊಲಿಟಿಕಲ್ ಪಕ್ಷ ಕಟ್ಟಬೇಕು ಅಂದ್ರು, ರಾಜಕೀಯ ಪಕ್ಷ ಕಟ್ಟಬೇಕು ಅಂದ್ರೂ ಕೂಡ ನೀವು OCI ಸ್ಟ್ಯಾಟಸ್ ಇಂದನೂ ಕಟ್ಬೋದು ಅನ್ನೋದೆಲ್ಲ ಇದೆ. ಆದ್ರೂ ಕೂಡ ನನಗೆ ಒಂದು ಅಧಿಕೃತವಾಗಿ ನಾನು ಕೂಡ ಕರ್ನಾಟಕದವನು, ನಾನು ಕೂಡ ಭಾರತೀಯನು ಅಂತ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ. ಈ ಆಳುವ ಶಕ್ತಿಗಳು ಮಾಡಲ್ಲ ಅಂದ್ರೆ ಯಾಕೆ ಮಾಡ್ತಾ ಇಲ್ಲ? ಇವರೆಲ್ಲ ಬೇಕಾದ್ರೆ ಒಂದು ವೀಸಾನೋ ಪಾಸ್ಪೋರ್ಟ್ ಸಿಗತ್ತೆ ಅಂದ್ರೆ ಅಮೆರಿಕಗೋಸ್ಕರ ಹೋಗಿ ಅಲ್ಲೇ ಇದ್ದು ಅಲ್ಲೇ ಸೆಟ್ಲ್ ಆಗೋ ಎಷ್ಟೋ ಜನ ರಾಜಕಾರಣಿಗಳಿದ್ದಾರೆ. ನಾವು ಅಲ್ಲಿಂದ ಬಂದು ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಸೇವೆ ಮಾಡ್ಬೇಕು ಅಂದ್ರೂ ನಮ್ಮ ಪರ್ಮಿಷನ್ ಕೊಡ್ತಾ ಇಲ್ಲ. ಎಷ್ಟೋ ಒಂದ್ ರೀತಿ ಇಂಡಿಯನ್ ಪೌರತ್ವ ತಗೊಳಕ್ಕೆ ಪರವಾಗಿಲ್ಲ, ನಾವು ಹೋರಾಟ ಮುಂದುವರಿಸ್ತೀವಿ. ನಿಜ ಹೇಳ್ಬೇಕು ಅಂದ್ರೆ ಯಾರಾದ್ರೂ, ಯಾರೇ ಪ್ರಪಂಚದಲ್ಲಿ ಹುಟ್ಟಿದ ತಕ್ಷಣ ಅವ್ರ ತಂದೆ ತಾಯಿ ಕೂಡ ಭಾರತದ ಪೌರತ್ವ ಹೊಂದಿದ್ದಾರೆ ಅಂದ್ರೆ ಅವರು ಹುಟ್ಟಿದ ತಕ್ಷಣ ಅವರು ಭಾರತೀಯರೇ. ನನ್ನ ತಂದೆ ತಾಯಿ ನಾನು ಹುಟ್ಟಿದ ತಕ್ಷಣ 1983ರಲ್ಲಿ ಅವರು ಕೂಡ ಭಾರತ ಸಮುದಾಯದ, ನಮ್ಮ ಅಲ್ಪಸಂಖ್ಯಾತರದ್ದು ಉದ್ದೇಶಪೂರ್ವಕ ಕಿತ್ತಾಗ್ತಾ ಇದೆ ಅಂದ್ರೆ ಬಹಳ ಬಲಿಷ್ಠವಾದ ಹೋರಾಟ ಅದಕ್ಕೆ ಮಾಡಿ ಅದನ್ನ ಎಲ್ಲಾ ರೀತಿ ಪರಿವರ್ತನೆ ಮಾಡಿ ಸರಿಪಡಿಸೋ ನಮ್ಮ ಉದ್ದೇಶ ಇದೆ. ಆದ್ರೆ ಬಿಜೆಪಿಗೆ ಅಥವಾ ಒಂದು ಕೇಂದ್ರ ಸರ್ಕಾರ ಏನೇ ಮಾಡುದು ತಪ್ಪು, ಅಥವಾ ಒಂದ್ ರೀತಿ ಎಲೆಕ್ಷನ್ ಕಮಿಷನ್ ಏನೇ ಮಾಡುದು ತಪ್ಪು ಅಂತ ಮನಸ್ಥಿತಿ ಇದ್ರೆ ಅದು ಅವರ ಒಂದ್ ರೀತಿ ಸಣ್ಣತನದ ಮನಸ್ಥಿತಿ ಹೊರತು ಅದು ನಿಜವಾದ ಸತ್ಯಕ್ಕಿಂತ ದೂರ ಇರಬಹುದು. ಬಟ್ ಯಾರದೇ ವೋಟ್ ಕಿತ್ತಾಕೋ ಪ್ರಶ್ನೆ ಬರಲ್ಲ. ಯಾವುದೋ ಒಂದ್ ರೀತಿ ರಿವಿಷನ್ ಪ್ರಕ್ರಿಯೆ ಅದು ಒಂದು ಅಗತ್ಯ ಇರುತ್ತೆ. ಆ ರಿವಿಷನ್ ಪ್ರಕ್ರಿಯೆ ಚೆನ್ನಾಗಿ ಮಾಡ್ಲಿ, ಜನಪರವಾಗಿ ಮಾಡ್ಲಿ, ಪ್ರಾಮಾಣಿಕವಾಗಿ ಮಾಡ್ಲಿ, ಪಾರದರ್ಶಕವಾಗಿ ಮಾಡ್ಲಿ ಅಂತ ನಾನು ಹೇಳಕ್ ಇಷ್ಟ. ರಾಜಕೀಯ ಪಕ್ಷ ಸ್ಥಾಪನೆ ಆದ್ಮೇಲೆ ಅಹಿಂಸಾ ಚೇತನವನ್ನ ಯಾವ ರೀತಿ ನೋಡ್ತಾರೆ? ನಾನ್ ನೋಡಿ, ಇವತ್ತಿಂದ ಅವತ್ತಿಂದ 15 ವರ್ಷ ಚಳುವಳಿಯಿಂದ ಕಟ್ತಾ ಬರ್ತಾ ಇದ್ದನು. ನಾವು ಸೈದ್ಧಾಂತಿಕವಾಗಿ ಸಿದ್ಧಾಂತಕ್ಕೆ ಬೆಲೆ ಕೊಟ್ಟಿರೋದು. ನಮ್ಮ ಮೂವ್ಮೆಂಟ್ ಅಂಬೇಡ್ಕರ್ ವಾದ, ಪೆರಿಯಾರ್ ವಾದ, ಕಾಂಶಿರಾಮ್ ವಾದ, ನಾವೆಲ್ಲ ಕೂಡ ಒಂದು ಸಿದ್ಧಾಂತ ಮುಂದುವರ್ಸೋದು. ನಾವು ಬಲಪಂಥಿನೂ ಅಲ್ಲ, ಎಡಪಂಥಿನೂ ಅಲ್ಲ, ಮಧ್ಯಪಂಥಿನೂ ಅಲ್ಲ, ನಮ್ದೇ ಆದ ಪ್ರತ್ಯೇಕವಾದ ಸತ್ಯಪಂಥ. ಈ ಸತ್ಯಪಂಥ ಅಂದಾಗ ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಾವು ನಿಂತ್ಕೊಳ್ತೀವಿ. ನಮ್ಮ ಶತ್ರು ಯಾವ ಒಂದು ಜಾತಿಯವರಲ್ಲ, ಒಂದು ಧರ್ಮದವರಲ್ಲ, ಒಂದು ಭಾಷಿಕರಲ್ಲ, ಒಂದು ಪಕ್ಷ ಅಲ್ಲ. ನಮ್ಮ ಶತ್ರು ಇರೋದು ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ. ಈ ವ್ಯವಸ್ಥೆ ಅನ್ಯಾಯವಾಗಿದೆ. ಇದನ್ನ ಸರಿಪಡಿಸಬೇಕಾಗಿರೋದು ಇಡೀ 7 ಕೋಟಿ ಕರ್ನಾಟಕದವರ ಕರ್ತವ್ಯ. ನಾನು ಅದನ್ನ ನನ್ನ ಕೈಲಾದಷ್ಟು ಮಟ್ಟಕ್ಕೆ ಸೈದ್ಧಾಂತಿಕವಾಗಿ, ಅಂದರೆ ಯಾವುದು ಒಳ್ಳೆ ಒಂದು ಪಾಲಿಟ್ ಬ್ಯೂರೋ ಮುಖಾಂತರ ಒಳ್ಳೆ ಉತ್ತಮ ಅಭ್ಯರ್ಥಿಗಳು ಆಯ್ಕೆ ಮಾಡೋದಾಗಿರ್ಬೋದು, ನಮಗೆ ಬೇಕಾಗಿರೋ ಒಂದು ನೀತಿ ಯೋಜನೆ ನಿರ್ಧಾರಗಳನ್ನ ಯಾವುದೋ ಒಂದು ಸಲಹೆ ಕೊಡೋದಾಗಿರ್ಬೋದು, ಆರ್ಥಿಕ ಪಾರದರ್ಶಕತೆಗೊಳಿಸೋದು ನನ್ನ ಉದ್ದೇಶ ಹೊರತು ನಮ್ಗೆ ಇವತ್ತಲ್ಲ ನಾಳೆ ನಮ್ಗೆ ಇದೇ ಒಂದು ಕಲ್ಯಾಣ ಕರ್ನಾಟಕದಿಂದ ನಮ್ಗೊಂದು ಸಮಾನತವಾದಿ ಮಿನಿಸ್ಟರ್ಗಳು, ಮುಖ್ಯಮಂತ್ರಿಗಳಾಗಬೇಕು. ನಮ್ಮ ಸಮಾನತವಾದಿ ಸಂಡೂರಿಂದನೇ ಒಂದು ಸಮಾನತವಾದಿ ದಲಿತ ಆಗಿರ್ಬೋದು, ಸಮಾನತವಾದಿ ಮಹಿಳೆ ಆಗಿರ್ಬೋದು, ಸಮಾನತವಾದಿ ಲಿಂಗಾಯತ ಬ್ರಾಹ್ಮಣ ಒಕ್ಕಲಿಗ ಆಗಿರ್ಬೋದು, ಮುಸಲ್ಮಾನ ನಾಸ್ತಿಕ ಆಗಿರ್ಬೋದು, ಯಾರೇ ಸಮಾನತವಾದಿ ಸಿದ್ಧಾಂತ, ಸಮ ಸಮಾಜ ನಂಬಿರೋರು, ಸಮ ಸಮಾಜ ಪರವಾಗಿ ಕೆಲಸ ಮಾಡಿರೋರು ನಾವು ಮುಖ್ಯಮಂತ್ರಿಗಳಾಗಿ, ನಾವು ಒಂದು ಮಿನಿಸ್ಟರ್ ಆದ್ರೆ ಕರ್ನಾಟಕ ಬಹಳ ಬಲಿಷ್ಠ ಆಗತ್ತೆ, ಒಂದು ಉತ್ತಮ ಕರ್ನಾಟಕ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಯಾವ ಕುರ್ಚಿಗೋಸ್ಕರ ನಾನು ನಿಂತ್ಕೊಳ್ಳೋದು, ನಾವು ಸಿದ್ಧಾಂತದ ರೀತಿಯಲ್ಲಿ ಹಿಂದೆಯಿಂದ ಒಂದ್ ರೀತಿ ಗೈಡ್ ಮಾಡೋದು ನಮ್ಮ ಉದ್ದೇಶ. ನಮ್ಮ ಮಾದರಿ ಕಾಂಶಿರಾಮ್ ಅವ್ರ ತರ ಆ ದಿಕ್ಕನ್ನ ನಾವು ಕೆಲಸ ಮಾಡಕ್ಕೆ. ನಮ್ಗೆ ಬಾಂಗ್ಲಾದವರ ಅಥವಾ ವೆಸ್ಟ್ ಬೆಂಗಾಲ್ದವರ ಅಂತ ನಾವು ಅದನ್ನ ಪ್ರತ್ಯಕ್ಷ ಅದನ್ನ ಪ್ರಮಾಣಿಸಿ ನೋಡ್ಬೇಕು. ಅದೇನಿದೆ, ಅದ್ ಯಾರೋ ಒಂದ್ ರೀತಿ ಅದು ಅಕ್ರಮವಾಗಿ ಬೇರೆ ದೇಶದಿಂದ ಬಂದಿದಾರೋ, ಅಥವಾ ನಮ್ಮ ದೇಶದಿಂದ ಒಂದು ಬೇರೆ ಬೇರೆ ಭಾಗಗಳಿಂದ ಬಂದಿದಾರೋ, ಅಥವಾ ಅವ್ರು ಏನಾದ್ರು ಕಾನೂನು ಉಲ್ಲಂಘನೆ ಮಾಡಿದಾರೋ, ಅಥವಾ ಏನಾಗಿದೆ ಅಂತ ನಾವು ನೋಡ್ಬೇಕು. ಅವ್ರಿಗೂ ಇವಾಗ ನಾನು ಏನ್ ಕೇಳಿದೀನಿ ಅಂದ್ರೆ, ಬೇರೆ ಬೇರೆ ಕಡೆ ವೋಟಿಂಗ್ ಕೆಲವ್ರಿಗೆ ಒಂದಕ್ಕಿಂತ ಜಾಸ್ತಿ ವೋಟ್ಗಳು ಸಿಕ್ಕಿದೆ. ಅದು ನಾವು ಕ್ಲೀನ್ ಮಾಡ್ಬೇಕು, ಅದನ್ನ ಸರಿಪಡಿಸ್ಬೇಕು. ನಾವು ವೆಸ್ಟ್ ಬೆಂಗಾಲ್ ನ ಇದು ನೋಡಿದ್ದು ಎಲೆಕ್ಷನ್ ನಲ್ಲಿ SIR ಇಂದ ದೊಡ್ಡ ಮಟ್ಟದ ಬದಲಾವಣೆ ಆಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ. ನೋಡಿ, SIR ಇಂದ ನೀವು ನೋಡಿದ್ರೆ ಎಲ್ಲಿ SIR ಜಾಸ್ತಿ ವೋಟ್ ತೆಗೆದು ಕೆಲವು ವೋಟ್ಸ್ ಅನ್ನ ಕ್ಲಿಯರ್ ಮಾಡಿ, ಅದು ಒಂದ್ ರೀತಿ ಜನಸಂಖ್ಯೆ ಡಿಫ್ರೆನ್ಸ್, ಎಲೆಕ್ಷನ್ ಡಿಫ್ರೆನ್ಸ್ ನೋಡಿದಾಗ ಹೆಚ್ಚು ಕಮ್ಮಿ TMC ಎಷ್ಟು ಗೆದ್ದಿದೆಯೋ ಬಿಜೆಪಿ ಅಷ್ಟೇ ಗೆದ್ದಿದೆ. ಎರಡು ಹೆಚ್ಚು ಕಮ್ಮಿ 50-50 ಗೆದ್ದಿದೆ. ಸೊ ಈ ಒಂದು ರೀತಿ SIR ಇಂದ ಒಂದು ಪಕ್ಷ ಬಿಜೆಪಿಗೆ ಲಾಭ ಆಗತ್ತೆ ಅನ್ನೋ ನಾನು ನಂಬೋದಲ್ಲ. ಅದು ವೋಟ್ ಚದುರೋಗತ್ತೆ. ಅದು ನಿಜವಾಗ್ಲೂ ಎಲ್ಲರಿಗೂ ಒಂದ್ ರೀತಿ ಒಂದು ರಿವಿಷನ್ ಪ್ರಾಸೆಸ್ ಬೇಕಿದೆ. ನಾನು SIR ರಿವಿಷನ್ ಪರವಾಗಿದ್ದೀನಿ. ಬಟ್ ಅದು ಕೂಡ ನಮಗೆ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಆಗ್ಬೇಕು. ಯಾವ ಒಂದು ಕಮ್ಯುನಿಟಿನ ಟಾರ್ಗೆಟ್ ಮಾಡ್ಬೋದು, ಯಾವ ಒಂದು ಧರ್ಮನ ಟಾರ್ಗೆಟ್ ಮಾಡ್ಬೋದು, ಯಾರು ಒಂದ್ ರೀತಿ ನಿಜವಾಗ್ಲೂ ಆ ಸ್ಥಳೀಯರಿಗೆ ಯಾರಿಗೆ ಒಂದು ವೋಟಿಂಗ್ ಪ್ರಾಸೆಸ್ ಇದೆಯೋ ಅದನ್ನ ಉಳಿಸ್ಬೇಕು. ಜನರಿಗೆ ನಾನು ಅವೆಲ್ಲ ಹೇಳ್ದಂಗೆ ವೋಟಿನ ಮಹತ್ವ ಗೊತ್ತಿದೆ. ಆ ವೋಟಿನ ಯಾರು ಇವತ್ತಿನ ದಿನ ಕಿತ್ತಾಕೋ ಪ್ರಶ್ನೆ ಬರದೇ ಇಲ್ಲ. ಯಾರಾದ್ರೂ ಒಂದು ಸಮುದಾಯನ ಟಾರ್ಗೆಟ್ ಮಾಡಿದ್ರೆ ಅದಕ್ಕೆ ನಾವು ವಿರೋಧ ಮಾಡಕ್ಕೆ ನಾವು ತಯಾರಿ.